ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಅಗ್ನಿವೀರ್ ವಾಯು ರ್ಯಾಲಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗಿರುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳಿವೆ, ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇರುವಂತದ್ದು, ಏಜ್ ಲಿಮಿಟ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಾಗೂ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಅಗ್ನಿವೀರ್ ವಾಯು ಮ್ಯೂಸಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗಿರುವಂತದ್ದು. ಇನ್ನು ಈ ಒಂದು ಹುದ್ದೆಗಳಿಗೆ ಅವಿವಾಹಿತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಒಂದು ರ್ಯಾಲಿಯು ಜೂನ್ 10 ರಿಂದ ಜೂನ್ 18ರವರೆಗೆ ನ್ಯೂ ಡೆಲ್ಲಿ ಮತ್ತು ಬೆಂಗಳೂರಿನಲ್ಲಿ ಈ ಒಂದು ರ್ಯಾಲಿಯನ್ನ ನಡೆಸಲಾಗುತ್ತದೆ. ಇನ್ನು ಈ ಒಂದು ರ್ಯಾಲಿಯಲ್ಲಿ ಯಾವ್ಯಾವ ಆಕ್ಟಿವಿಟೀಸ್ ಅನ್ನ ನಡೆಸಲಾಗ್ತದೆ ಅಂತ ನೋಡೋದಾದ್ರೆ, ಮ್ಯೂಸಿಕ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅನ್ನ ನಡೆಸಲಾಗುವಂತದ್ದು, ಇಂಗ್ಲಿಷ್ ರಿಟರ್ನ್ ಟೆಸ್ಟ್ ಅನ್ನ ನಡೆಸಲಾಗುತ್ತದೆ, ಅಡಾಪ್ಟಬಿಲಿಟಿ ಟೆಸ್ಟ್ 1, ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ 1 and 2 ಮತ್ತು ಅಡಾಪ್ಟಬಿಲಿಟಿ ಟೆಸ್ಟ್ 2 ಅನ್ನ ನಡೆಸಲಾಗುತ್ತದೆ. ಜೊತೆಗೆ ಮೆಡಿಕಲ್ ಎಕ್ಸಾಮಿನೇಷನ್ ಸಹ ಇರುವಂತದ್ದು. ಇನ್ನು ಈ ಒಂದು ರ್ಯಾಲಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಪ್ರಿಲ್ 21, 2025 ರಿಂದ ಮೇ 11, 2025ರವರೆಗೂ ಸಹ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವಂತದ್ದು. ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು SSLCಯನ್ನ ಪಾಸ್ ಆಗಿರಬೇಕು. ಜೊತೆಗೆ ಮ್ಯೂಸಿಕ್ ನಲ್ಲಿ ಒಂದು ಪ್ರೊಫಿಷಿಯನ್ಸಿಯನ್ನ ಸಹ ಹೊಂದಿರಬೇಕಾಗಿರುತ್ತದೆ. ಇಲ್ಲಿ ಲಿಸ್ಟ್ ಎ ಮತ್ತು ಲಿಸ್ಟ್ ಬಿ ಯಲ್ಲಿ ಮ್ಯೂಸಿಕ್ ಇನ್ಸ್ಟ್ರುಮೆಂಟೇಶನ್ ಅನ್ನು ಸಹ ನೀಡಿರುವಂತದ್ದು. ಎ ಮತ್ತು ಬಿ ಲಿಸ್ಟ್ ನಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಇನ್ಸ್ಟ್ರೂಮೆಂಟ್ ನಲ್ಲಿ ಮ್ಯೂಸಿಕ್ ಅನ್ನ ಪ್ಲೇ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರುವವರು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನು ಸಹ ಹೊಂದಿರಬೇಕಾಗಿರುತ್ತದೆ. ಇನ್ನು ಮುಂದೆ ನೋಡೋದಾದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿಗಳಾಗಿದ್ದರೆ 162 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕು. ಇನ್ನು ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ 152 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕು. ಇನ್ನು ನಾರ್ತ್ ಈಸ್ಟ್ ಆರ್ ಹಿಲ್ಲಿ ರೀಜನ್ ಆಫ್ ಉತ್ತರಾಖಂಡ್ ಈ ಒಂದು ವಿಭಾಗದ ಅಭ್ಯರ್ಥಿಗಳಿಗಾದರೆ 147 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಇನ್ನು ಲಕ್ಷದ್ವೀಪ್ ಈ ಒಂದು ವಿಭಾಗದ ಅಭ್ಯರ್ಥಿಗಳಾಗಿದ್ದರೆ 150 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕು. ಇನ್ನು ನಮ್ಮ ವೇಟ್, ಚೆಸ್ಟ್ ಹಾಗೂ ಬಾಡಿ ಕ್ಯಾಟಗಳ ಬಗ್ಗೆ ಸಹ ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ ಆದ ಒಂದು ಮಾಹಿತಿಯನ್ನ ನೀಡಲಾಗಿರುವಂತದ್ದು. ಎಲ್ಲವನ್ನು ಸಹ ಒಂದು ಬಾರಿ ಚೆಕ್ ಮಾಡಿ. ಇನ್ನು ಮುಂದೆ ನೋಡೋದಾದ್ರೆ ವೇತನ ಶ್ರೇಣಿ. ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ 4 ವರ್ಷದವರೆಗೆ ಒಂದು ಹುದ್ದೆಯ ಅವಧಿ ಇರುವಂತದ್ದು. ಇನ್ನು ಈ ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಒಂದು ಟ್ರೈನಿಂಗ್ ಬಗ್ಗೆಯೂ ಸಹ ನೋಟಿಫಿಕೇಶನ್ ಅಲ್ಲಿ ಒಂದು ಡೀಟೇಲ್ ಆದ ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನು ಮೆಡಿಕಲ್ ಫೆಸಿಲಿಟಿ ಲೀವ್ ಗಳ ಬಗ್ಗೆಯೂ ಸಹ ಒಂದು ಮಾಹಿತಿಯನ್ನ ನೀಡಲಾಗಿದೆ. ಇನ್ನು ಸೇವಾ ನಿಧಿ ಪ್ಯಾಕೇಜ್ ಅಂಡರ್ ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಒಂದು ವೇತನ ಶ್ರೇಣಿಯನ್ನ ನೀಡಲಾಗುವಂತದ್ದು. ಇನ್ನು ಒಟ್ಟಾರೆ 4 ವರ್ಷಗಳಲ್ಲಿ 10.04 ಲ್ಯಾಕ್ ಅಮೌಂಟ್ ಅನ್ನ ಸೇವಾ ನಿಧಿ ಪ್ಯಾಕೇಜ್ ಅಂಡರ್ ವೇತನ ಶ್ರೇಣಿಯ ರೂಪದಲ್ಲಿ ನೀಡಲಾಗುವಂತದ್ದು. ಇನ್ನು ಇಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮತ್ತು ಫೋರ್ತ್ ಇಯರ್ ಒಟ್ಟಾರೆ 4 ವರ್ಷಗಳಲ್ಲಿ ನೀಡಲಾಗುವಂತಹ ಒಂದು ಮಂತ್ಲಿ ಸ್ಯಾಲರಿ ಬಗ್ಗೆಯೂ ಸಹ ನೋಟಿಫಿಕೇಶನ್ ಅಲ್ಲಿ ಒಂದು ಡೀಟೇಲ್ ಆದ ಮಾಹಿತಿಯನ್ನ ನೀಡಿರುವಂತದ್ದು. ಇದರ ಜೊತೆಗೆ ಅದರ್ ಅಲೋವೆನ್ಸಸ್ ಸಹ ಇರುವಂತದ್ದು. ಅಂದರೆ ಇನ್ಸೂರೆನ್ಸ್, ಡೆತ್ ಹಾಗೂ ಡಿಸೇಬಿಲಿಟಿ ಕಾಂಪನ್ಸೇಷನ್ ಸಹ ಇರುವಂತದ್ದು. ಇನ್ನು ಮುಂದೆ ನೋಡೋದಾದ್ರೆ ಸೆಲೆಕ್ಷನ್ ಪ್ರೊಸೀಜರ್. ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಅಭ್ಯರ್ಥಿಗಳಿಗೆ ಮ್ಯೂಸಿಕ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅನ್ನ ನಡೆಸಲಾಗುತ್ತದೆ. ಈ ಒಂದು ಟೆಸ್ಟ್ ನಲ್ಲಿ ಕ್ವಾಲಿಫೈ ಆದಂತಹ ಅಭ್ಯರ್ಥಿಗಳನ್ನ ಇಂಗ್ಲಿಷ್ ರಿಟರ್ನ್ ಟೆಸ್ಟ್ ಗೆ ಕರೆಯಲಾಗುವಂತದ್ದು. ಇನ್ನು ರಿಟರ್ನ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ ಎಲ್ಲವೂ ಸಹ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳು ಆಗಿರುವಂತದ್ದು ಮತ್ತು ಕ್ವಶನ್ ಪೇಪರ್ ಇಂಗ್ಲಿಷ್ ನಲ್ಲಿ ಇರುವಂತದ್ದು. ಇನ್ನು ಎಕ್ಸಾಮ್ ಅನ್ನ OMR ಮೂಲಕ ನಡೆಸಲಾಗುವಂತದ್ದು. ಇನ್ನು ರಿಟರ್ನ್ ಎಕ್ಸಾಮಿಗೆ ಒಟ್ಟು 30 ನಿಮಿಷಗಳ ಕಾಲಾವಕಾಶವನ್ನ ನೀಡಲಾಗುತ್ತದೆ ಮತ್ತು 30 ಕ್ವಶನ್ಸ್ ಗಳನ್ನ ಕೇಳಲಾಗುವಂತದ್ದು.
ಇನ್ನು ಎಲ್ಲಾ ಕ್ವಶನ್ಸ್ ಗಳು ಸಹ SSLC ಮಟ್ಟದಲ್ಲಿ ಇರುವಂತದ್ದು. ಇನ್ನು ಈ ಒಂದು ಇಂಗ್ಲಿಷ್ ಪೇಪರ್ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುವಂತದ್ದು. ಇನ್ನು ಎಕ್ಸಾಮಿನೇಷನ್ ನಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಇನ್ನು ಇಂಗ್ಲಿಷ್ ರಿಟರ್ನ್ ಎಕ್ಸಾಮ್ ನಲ್ಲಿ ಕ್ವಾಲಿಫೈ ಆದಂತಹ ಅಭ್ಯರ್ಥಿಗಳನ್ನ ಅಡಾಪ್ಟಬಿಲಿಟಿ ಟೆಸ್ಟ್ 1 ಗೆ ಕರೆಯಲಾಗುವಂತದ್ದು. ಇದರಲ್ಲಿ ಕ್ವಾಲಿಫೈ ಆದಂತಹ ಅಭ್ಯರ್ಥಿಗಳನ್ನ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ 1 and 2 ಗೆ ಕರೆಯಲಾಗುತ್ತದೆ. ಇನ್ನು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ 1.6 ಕಿಲೋಮೀಟರ್ ರನ್ನಿಂಗ್ ಅನ್ನ ಪುರುಷ ಅಭ್ಯರ್ಥಿಗಳಿಗಾದರೆ 7 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನು ಮಹಿಳಾ ಅಭ್ಯರ್ಥಿಗಳಿಗಾದರೆ 8 ನಿಮಿಷಗಳ ಒಳಗೆ ಕಂಪ್ಲೀಟ್ ಮಾಡಬೇಕಾಗಿರುತ್ತದೆ. ಇನ್ನು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ 1ರಲ್ಲಿ ಕ್ವಾಲಿಫೈ ಆದಂತಹ ಅಭ್ಯರ್ಥಿಗಳನ್ನ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ 2 ಗೆ ಕರೆಯಲಾಗುವಂತದ್ದು. ಇನ್ನು ಫಿಸಿಕಲ್ ಫಿಟ್ನೆಸ್ 2 ನಲ್ಲಿ ಪುಷ್-ಅಪ್ಸ್, ಸಿಟ್-ಅಪ್ಸ್ ಮತ್ತು ಸ್ಕ್ವಾಟ್ಸ್ ಗಳು ಇರುವಂತದ್ದು. ಇನ್ನು ಮೊದಲನೇದಾಗಿ ಪುರುಷ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ 10 ಪುಷ್-ಅಪ್ಸ್ ಗಳು ಇರುವಂತದ್ದು. 1 ನಿಮಿಷಗಳ ಒಂದು ಕಾಲಾವಕಾಶ ಇರುವಂತದ್ದು. ಇನ್ನು ಈ ಒಂದು ಪುಷ್-ಅಪ್ಸ್ ಅನ್ನ ರನ್ನಿಂಗ್ ಆದಂತಹ 10 ನಿಮಿಷಗಳ ನಂತರ ನಡೆಸಲಾಗುತ್ತದೆ. ಇನ್ನು ಎರಡನೇದಾಗಿ 10 ಸಿಟ್-ಅಪ್ಸ್, ಒಟ್ಟು 1 ನಿಮಿಷಗಳ ಕಾಲಾವಕಾಶವನ್ನ ನೀಡಲಾಗುತ್ತದೆ. 10 ಪುಷ್-ಅಪ್ಸ್ ಕಂಪ್ಲೀಟ್ ಆದ ನಂತರ ಒಂದು 2 ನಿಮಿಷಗಳ ಕಾಲಾವಕಾಶವನ್ನ ಈ ಒಂದು 10 ಸಿಟ್-ಅಪ್ಸ್ ಗೆ ನೀಡಲಾಗುವಂತದ್ದು. ಇನ್ನು 20 ಸ್ಕ್ವಾಟ್ಸ್, ಒಟ್ಟು 1 ನಿಮಿಷಗಳ ಕಾಲಾವಕಾಶ ಇರುವಂತದ್ದು ಮತ್ತು 10 ಸಿಟ್-ಅಪ್ಸ್ ಆದ 2 ನಿಮಿಷಗಳ ನಂತರ ಈ ಒಂದು ಟೆಸ್ಟ್ ಅನ್ನ ನಡೆಸಲಾಗುತ್ತದೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ 10 ಸಿಟ್-ಅಪ್ಸ್ ಇರುವಂತದ್ದು. ಒಟ್ಟು 1.5 ನಿಮಿಷಗಳ ಒಂದು ಕಾಲಾವಕಾಶವನ್ನ ನೀಡಲಾಗುತ್ತದೆ. ರನ್ನಿಂಗ್ ಆದ ನಂತರ 10 ನಿಮಿಷಗಳ ನಂತರ ಈ ಒಂದು ಟೆಸ್ಟ್ ಅನ್ನ ನಡೆಸಲಾಗುವಂತದ್ದು. ಇನ್ನು 15 ಸ್ಕ್ವಾಟ್ಸ್, ಇದಕ್ಕೂ ಸಹ 1 ನಿಮಿಷಗಳ ಕಾಲಾವಕಾಶವನ್ನ ನೀಡಲಾಗುವಂತದ್ದು. 10 ಸಿಟ್-ಅಪ್ಸ್ ಆದ 2 ನಿಮಿಷಗಳ ನಂತರ ಈ 15 ಸ್ಕ್ವಾಟ್ಸ್ ಅನ್ನ ನಡೆಸಲಾಗುವಂತದ್ದು. ಇನ್ನು ಫಿಸಿಕಲ್ ಫಿಟ್ನೆಸ್ 1 and 2 ನಲ್ಲಿ ಕ್ವಾಲಿಫೈ ಆದಂತಹ ಅಭ್ಯರ್ಥಿಗಳನ್ನ ಅಡಾಪ್ಟಬಿಲಿಟಿ ಟೆಸ್ಟ್ 2 ಗೆ ಕರೆಯಲಾಗುವಂತದ್ದು. ಇನ್ನು ಅಡಾಪ್ಟಬಿಲಿಟಿ ಟೆಸ್ಟ್ 2 ಅನ್ನ ಜುಲೈ ತಿಂಗಳಲ್ಲಿ ನಡೆಸಲಾಗುತ್ತದೆ ಮತ್ತು AFS ಪಲಂ ಮತ್ತು AFS ಯಲಹಂಕದಲ್ಲಿ ಈ ಒಂದು ಅಡಾಪ್ಟಬಿಲಿಟಿ ಟೆಸ್ಟ್ ಅನ್ನ ನಡೆಸಲಾಗುತ್ತದೆ. ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನು ಸಹ ಇಲಾಖೆಯಿಂದ ನಡೆಸಲಾಗುವಂತದ್ದು. ಇನ್ನು ರಿಜಿಸ್ಟ್ರೇಷನ್ ಫೀಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅಭ್ಯರ್ಥಿಗಳಿಗೆ 100 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಇರುವಂತದ್ದು. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕಾಗಿರುವಂತದ್ದು. ಅಂದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, UPI ಪೇಮೆಂಟ್, ಹೀಗೆ ಆನ್ಲೈನ್ ಥ್ರೂ ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕಾಗಿರುತ್ತದೆ. ಇನ್ನು ಮುಂದೆ ನೋಡೋದಾದ್ರೆ ಆಯ್ಕೆಯಾದಂತಹ ಒಂದು ಅಭ್ಯರ್ಥಿಗಳ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನ agnipathvayu.cdac.in ಈ ಒಂದು ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಮಾಡಲಾಗುತ್ತದೆ. ಇನ್ನು ಎನ್ರೋಲ್ಮೆಂಟ್ ಲಿಸ್ಟ್ ಅನ್ನ ಡಿಸೆಂಬರ್ 1, 2025 ಪಬ್ಲಿಷ್ ಮಾಡಲಾಗುವಂತದ್ದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಿಲೆಬಸ್, ಮಾಡೆಲ್ ಕ್ವಶನ್ ಪೇಪರ್, ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಮತ್ತು ಎನ್ರೋಲ್ಮೆಂಟ್ ಲಿಸ್ಟ್ ಗಳ ಬಗ್ಗೆ agnipathvayu.cdac.in ಈ ಒಂದು ವೆಬ್ಸೈಟ್ ಅನ್ನ ಅಭ್ಯರ್ಥಿಗಳು ಸಂಪರ್ಕಿಸಬಹುದಾಗಿರುವಂತದ್ದು. ಇನ್ನು ಇವಿಷ್ಟು ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಕರೆದಿರುವಂತಹ ಅಗ್ನಿವೀರ್ ವಾಯು ಮ್ಯೂಸಿಷಿಯನ್ ರ್ಯಾಲಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುವಂತದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.